ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣಾ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ರಂಗೋಲಿ ಅಂತಾರೆ, ಸಂಜೀವಿನಿ ಪರ್ವತದ ರಂಗೋಲಿ ಅಂತಾರೆ. ಅದು ಹೇಗೆ ಹಾಕಬೇಕು, ನಾನು ಹೇಗೆ ಹಾಕ್ಕೊಂಡಿದ್ದೀನಿ ಅನ್ನೋದು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಮನೆಯೆಲ್ಲ ಕಸ ಬಳ್ಕೊಂಡು ಬಂಡೆ ಒರೆಸ್ಕೊಂಡು ರಂಗೋಲಿನ ಹಾಕ್ತಾ ಇದ್ದೀನಿ. ಇವತ್ತು ಯೆಲ್ಲೋ ಕಲರ್ ಚಾಕ್ ಪೀಸಿಂದ ಹಾಕಿದ್ದೀನಿ. ಲೈಟ್ ಕಲರ್ ಬಂಡೆ ಇರೋದ್ರಿಂದ ಏನು ಹಾಕಿದ್ರು ಕೂಡ ಕಾಣಿಸ್ತಾ ಇಲ್ಲ. ನಮ್ಮ ಕುಶಲ ನೋಡಿ ಇಷ್ಟು ಬೇಗ ಅವಳು ಕೂಡ ನಮ್ಮ ಜೊತೆಗೆ ಎದ್ದು ರೆಡಿ ಆಗಿದ್ದಾಳೆ. ನಾನು ರಂಗೋಲಿ ಹಾಕಿದ್ಮೇಲೆ ಅರ್ಶಿನ ಕುಂಕುಮ ಹಾಕಿ ಹೂವನ್ನ ಇಡ್ತಾ ಇದ್ದೆ. ಇಲ್ಲಿ ಅರ್ಶಿನ ಕುಂಕುಮ ಹಾಕಿದ್ರೆ ತುಳಿತೀವಲ್ಲ ಅಂತೇಳಿ ಅದ್ರ ಬದಲು ಅದರದ್ದೇ ಕಲರ್ ಇರುವಂತದ್ದು ರಂಗೋಲಿನ ಹಾಕ್ತಾ ಇದ್ದೆ ಪುಡಿ. ಅದು ಇಲ್ಲಿ ಸಿಗ್ತಾ ಇಲ್ಲ, ಹಾಗಾಗಿ ಬರೇ ಒಂದೊಂದು ಹೂವನ್ನ ಇಟ್ಕೊಂಡು ಬಂದಿದ್ದೀನಿ. ಮುಖ್ಯ ದ್ವಾರದ ವಸ್ತುವಿಗೆ ದ್ವಾರ ಲಕ್ಷ್ಮಿ ಅಂತಾರೆ, ಅಂದ್ರೆ ವಸ್ತ್ರಿ ಲಕ್ಷ್ಮಿ ಸ್ವರೂಪ ಅಂತ. ಹಾಗಾಗಿ ಅಲ್ಲಿ ಕೂಡ ನಾನು ಪೂಜೆ ಮಾಡ್ಕೊಂಡಿನಿ. ಈಗ ಬೇಸಿಗೆ ಕಾಲ ಇರೋದ್ರಿಂದ 5:30ಗೆ ಬೆಳಕರಿದು ಬಿಡ್ತದ, 6 ಗಂಟೆಗೇನೆ ಸೂರ್ಯೋದಯ ಆಗ್ಬಿಡ್ತಾನ. ಅದೇ ಚಳಿಗಾಲದಲ್ಲಾದ್ರೆ 6:30 ಆದ್ರೂ ಕೂಡ ಇನ್ನ ಕತ್ಲೆ ಇರುತ್ತೆ. ಇನ್ನು ಪೂಜೆ ಮಾಡ್ಕೊಂಡು ಮನೆ ಮುಂದೆ ಕೂಡ ಒಂದು ಚಿಕ್ಕದ ರಂಗೋಲಿ ಹಾಕೊಂಡಿದ್ನಲ್ಲ, ಅಲ್ಲಿ ಕೂಡ ಒಂದು ಹೂವನ್ನ ಇಟ್ಕೊಂಡು ತುಳಸಿ ಪೂಜೆ ಮಾಡ್ತಾ ಇದ್ದೀನಿ. ನಾವೇನು ಡೈಲಿ ರಂಗೋಲಿ ಹಾಕೋತೀವಲ್ಲ, ಈ ರಂಗೋಲಿಗೆ ರಂಗವಲ್ಲಿ ಅಂತಾರೆ. ರಂಗವಲ್ಲಿ ಅಂದ್ರೆ ರಂಗ ಶ್ರೀ ಪಾಂಡುರಂಗ. ಆ ರಂಗನಿಗೆ ಎಷ್ಟು ಹೆಸರುಗಳಿದಾವಲ್ಲ, ಅಂತ ದೇವರು ಒಲಿ. ನಾನು ಈ ರಂಗೋಲಿ ಹಾಕೋದ್ರಿಂದ ನೀನು ನನಗೆ ಒಲಿ, ನನ್ನೆಲ್ಲ ಕಷ್ಟಗಳನ್ನ ದೂರ ಮಾಡು ಅಂತೇಳಿ ಕೇಳ್ಕೊಂಡಂಗ ಅದು ರಂಗವಲ್ಲಿ ಹೋಗಿ ರಂಗವಲ್ಲಿ ರಂಗೋಲಿ ಆಗಿದೆ. ಹಾಗೆ ಈ ರೀತಿ ರಂಗೋಲಿನ ಹಾಕಿದ್ರೆ ಮನೆಗೆ ನೆಗೆಟಿವ್ ಎನರ್ಜಿ ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನ ಮನೆ ಒಳಗಡೆ ದೇವ್ರ ಪೂಜೆ ಮಾಡಿ ಹೂವನ್ನ ಏರಿಸ್ತಾ ಇದ್ದೀನಿ. ನಾನು ಈ ಅಧಿಕ ಮಾಸದಲ್ಲಿ 33 ಸ್ವಸ್ತಿಕ್ ರಂಗೋಲಿನ ಹಾಕ್ತೀನಲ್ಲ, ಅದು ಇದು 33 ಸ್ವಸ್ತಿಕದ ರಂಗೋಲಿಯನ್ನ ಹಾಕೊಂಡು ಅದರ ಮೇಲೆ 33 ಸಾರಿ ಅರಿಶಿಣ ಕುಂಕುಮ ಹಾಕಿ 33 ಹೂವನ್ನ ಏರಿಸ್ತಾ ಇದ್ದೀನಿ. ಹಾಗೆ ನಾನು ಲಕ್ಷ್ಮಿನ ಫಸ್ಟ್ ಡೇನೆ ಲಕ್ಷ್ಮಿ ಮತ್ತೆ 2 ಆನೆನ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ. ಅದರ ಮುಂದೆನೇ ಈ ರಂಗೋಲಿ ಹಾಕೋದು. ಹಾಗೆ 33ರ ಬತ್ತಿ ಕೂಡ ಹಚ್ತೀನಿ ಈ ಒಂದು ತಿಂಗಳ. ಹಾಗೆ ನೈವೇದ್ಯಕ್ಕೆ 33 ಕಲ್ ಸಕ್ರೆ ಚೂರುಗಳನ್ನ ಇಡ್ತಾ ಇದ್ದೀನಿ. ಡೈಮಂಡ್ ಸಕ್ಕರೆ ಅಂದೇ ಸಿಕ್ಕುತ್ತೆ, ಅದಾದ್ರೆ ನಾವು 33 ಪೀಸ್ ಇಡ್ಬೋದು. ಏನೇ ಆಗಲಿ 33 ಹಣ್ಣು, 33 ಡ್ರೈ ಫ್ರೂಟ್ಸು, ಇಲ್ಲ ಒಣ ದ್ರಾಕ್ಷಿ ತೊಗೊಂಡ್ರೆ ಅವು ಕೂಡ 33 ಇಡ್ಬೋದು. ನೀವು ಒಂದೇ ದಿನ ಕೂಡ ಇಟ್ಟು ಮಾಡ್ಬೋದು. ನನಗೆ ಹೇಗೂ ದೇವರು ಅನುಕೂಲ ಮಾಡಿ ಕೊಟ್ಟಿದ್ದಾನಲ್ಲ, ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಎಲ್ಲ ಪೂಜೆ ಆದಮೇಲೆ ಅಕ್ಷತೆ ಕೂಡ ಹಾಕ್ಕೋಬೇಕು. ಎಲ್ಲ 33ದಕ್ಕೂ ಅಕ್ಷತೆ ಹಾಕ್ಕೊಂಡು 33 ನಮಸ್ಕಾರ ಮಾಡ್ಕೋಬೇಕು. ಮುಂಚೆ ಆದ್ರೆ ನಾನು ಪ್ರದಕ್ಷಿಣೆ ಕೂಡ ಮಾಡ್ಕೋತಾ ಇದ್ದೆ, ಈಗ ಆಗಂಗಿಲ್ಲ, ತಲೆ ಸುತ್ತಿದಂಗೆ ಆಗುತ್ತೆ ಅಂತೇಳಿ ಪ್ರದಕ್ಷಿಣೆ ವ್ರತ ಒಂದೇ ಬಿಟ್ಟಿದ್ದೀನಿ. ಈಗ ನೀವು ನೋಡಿದ್ರಲ್ಲ, ಅದೇ ಬೆಟ್ಟದ ರಂಗೋಲಿ, ಸಂಜೀವಿನಿ ಪರ್ವತದ ರಂಗೋಲಿ ಅಂತಾರೆ. ಅದು ದೊಡ್ಡದು, ನಾನು ಅಧಿಕ ಮಾಸದಲ್ಲಿ ಹಾಕುವಂಥದ್ದು. ಇದು ಡೈಲಿ ಕೂಡ ನೀವು ಹಾಕ್ಬೋದು. ಈಗ ಏನಾದರೂ ಅನಾರೋಗ್ಯ ಸಮಸ್ಯೆ ಇದ್ರೆ ಈ ರೀತಿ 5, 4, 3, 2, 1 ಈಗ ಬೆಟ್ಟಗಳನ್ನ ಇಳಿಸ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಹೂವು ಏರಿಸಿ ದಕ್ಷಿಣೆ ಇಟ್ಟು ಏನಾದರೂ ನೈವೇದ್ಯ ಇಟ್ಟು ದೀಪ ಹಚ್ಚಬೇಕು. ನೀವೆಲ್ಲೇ ಒಂದು ಮನೆ ಮ್ಯಾಗಾಗಲಿ ಅಥವಾ ದೇವ್ರ ಕಟ್ಟೆ ಮೇಲೆ ಆಗಲಿ ಈ ರೀತಿ ಪೂಜೆ ಮಾಡಿಕೊಂಡು ನಿಮ್ಗೆ 21 ದಿನ ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಏನಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ, ನಾನು ಈ ಬೆಟ್ಟದ ರಂಗೋಲಿ ವ್ರತನ ಮಾಡ್ತಾ ಇದ್ದೀನಿ, ನನ್ನ ಆರೋಗ್ಯ ಸರಿ ಮಾಡು ಅಂತೇಳಿ ನೀವು ಭಗವಂತನಲ್ಲಿ ಬೇಡ್ಕೊಂಡು ಈ ರಂಗೋಲಿ ವ್ರತದ ಪೂಜೆ ಮಾಡಿದ್ರೆ ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ರಾಮಾಯಣ ಎಲ್ಲರೂ ಕೇಳೇ ಇರ್ತೀರಾ, ನೋಡೇ ಇರ್ತೀರಾ. ರಾಮಾಯಣದಲ್ಲಿ ಲಕ್ಷ್ಮಣನು ಮೂರ್ಛೆ ಹೋಗಿ ಬಿದ್ದಾಗ ಎದ್ದೇಳಂಗೆ ಇಲ್ಲ, ಏನ್ ಮಾಡಿದ್ರು ಕೂಡ. ಅವ ಹನುಮಂತ ಹೋಗಿ ಸಂಜೀವಿನಿ ಪರ್ವತನೇ ತರ್ತಾನ. ಆತಗೆ ಯಾವ ಗಿಡ ಮೂಲಿಕೆ ಏನ್ ತಿಳಿಯಂಗಿಲ್ಲ, ಸುಮ್ನೆ ಈ ಪರ್ವತನೇ ತಗೊಂಡೋದ್ರೆ ಆಯ್ತು ಅಂತೇಳಿ ಗುಡ್ಡನೇ ಹೊತ್ಕೊಂಡು ಬಂದು ರಾಮನ ಮುಂದೆ ಇಟ್ಟಾಗ ಅದರಲ್ಲಿರುವ ಸಂಜೀವಿನಿಯಿಂದ ಲಕ್ಷ್ಮಣ ಎದ್ದು ಕೂಡ್ತಾನ. ಹಾಗೆ ನೀವು ಕೂಡ ಆ ಶ್ರೀರಾಮನನ್ನ ನೆನೆಸ್ಕೊಂಡು ಹನುಮಂತನನ್ನ ನೆನೆಸ್ಕೊಂಡು ಈ 21 ದಿನ ಈ ರೀತಿ ರಂಗೋಲಿ ಹಾಕಿ ಡೈಲಿ ಹನುಮಾನ್ ಚಾಲಿಸ ಹೇಳಿದ್ರೆ ಇನ್ನೂ ಒಳ್ಳೇದು. ನಿಮ್ಗೆ ಹೇಳಕ್ಕಾಗಿಲ್ಲ ಅಂದ್ರೆ ಕೇಳಿದ್ರು ಕೂಡ ಅಷ್ಟೇ ಫಲ ಸಿಕ್ಕುತ್ತೆ. ಅದನ್ನ ಕೇಳ್ಕೊಂಡು ಈ ರೀತಿ ವ್ರತ ಮಾಡಿ ನೋಡಿ, ನೀವೇ ಹೇಳ್ತೀರಾ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸಿದೆ ಅಂತ. ಈಗ ಅಧಿಕ ಮಾಸ ಇರೋದ್ರಿಂದ ನಾನು 33 ಕೂಡ್ಬೇಕಂತೇಳಿ ಈ ರೀತಿ ದೊಡ್ಡದು ರಂಗೋಲಿ ಹಾಕೊಂಡಿದ್ದೀನಿ. ಅದ್ರ ಮೇಲೆ ಗದ ಇಡ್ಸ್ಕೊಂಡಿದ್ದೀನಿ, ಹಾಗೆ ಶ್ರೀರಾಮ್ ಅಂತ ಕೂಡ ಬರ್ಕೊಂಡಿದ್ದೀನಿ. ಎಲ್ಲದಕ್ಕೂ ಅರಿಶಿಣ ಕುಂಕುಮ ಹಾಕೊಂಡು ಒಂದೊಂದು ಹೂ ಕೂಡ ಏರ್ಸ್ಕೊತಾ ಇದ್ದೀನಿ. ಮೇಲೆ ಕಮಲ, ಅಷ್ಟದಳ ಪದ್ಮ, ಶಂಕು, ಚಕ್ರ, ಸ್ವಸ್ತಿಕು ಅದು ಕೂಡ ಇಳಿಸ್ಕೊಂಡು ಸುತ್ತ ಈ ರೀತಿ ಬಾರ್ಡರ್ ಹಾಕ್ಕೊಂಡಿದ್ದೀನಿ. ನಾವು ಯಾವುದೇ ರಂಗೋಲಿ ಹಾಕಿದ್ರೆ ಈ ರೀತಿ ಬಾರ್ಡರ್ ಹಾಕ್ಕೋಬೇಕು. ಮನೆ ಮುಂದೆ ಹಾಕ್ಲಿ, ಚಿಕ್ಕದು ತುಳಸಿ ಮುಂದೆ ಹಾಕ್ಲಿ, ಎಲ್ಲೇ ಹಾಕ್ಲಿ ಸುತ್ತ ಬಾರ್ಡರ್ ಹಾಕಬೇಕು. ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ತುಂಬಾನೇ ಮುಖ್ಯ ಅಲ್ಲ. ಹಾಗಾಗಿ ಈ ಅಧಿಕ ಮಾಸದ ಬತ್ತಿಗಳು ಅಂತೇಳಿ ಸಪ್ರೇಟ್ ಆಗಿ ರೆಡಿಮೇಡ್ ಮಾಡೇ ಇಟ್ಟಿರ್ತಾರ. 33 ಕೂಡಿಕೊಂಡು ಅಂತ ಆ 33 ಇರುವಂಥದ್ದು ಒಂದು ದೀಪನ ಹಚ್ತಾ ಇದ್ದೀನಿ.
ಮುಂಚೆ ಎಲ್ಲ ಈ ರೀತಿ ರೆಡಿಮೇಡ್ ಸಿಗ್ತಾ ಇರಲಿಲ್ಲ. ನಾನೇ ಎಳೆ ಬತ್ತಿ 33 ಕಟ್ ಮಾಡಿಕೊಂಡು ಅದನ್ನೊಂದು ಗಂಟು ಮಾಡಿಡ್ತಾ ಇದ್ದೆ. ಪ್ರತಿದಿನ ಅದೇ ಒಂದು 33 ದೀಪ ಹಚ್ತಾ ಇದ್ದೆ. ಇವತ್ತು 5 ರೀತಿಯ ನೈವೇದ್ಯ ಮಾಡಿದ್ದೀನಿ. ಹಣ್ಣು, ಕಡಲೆ, ಬೆಲ್ಲ, ಮತ್ತು 33 ಕಲ್ಸಕ್ರಿ, 33 ದ್ರಾಕ್ಷಿ, 33 ಗೋಡಂಬಿ. ಪೂಜೆ ಎಲ್ಲ ಆದಮೇಲೆ ಅಕ್ಷತೆ ಹಾಕ್ಕೊಂಡು ನಮಸ್ಕಾರ ಮಾಡ್ಕೋಬೇಕು. ನಾವೀಗ ತೋರಿಸಿದ್ದೀವಿ, ಹೀಗೆ ಮಾಡಬೇಕು ಹಾಗೆ ಮಾಡ್ಬೇಕಂತೇನಿಲ್ಲ. ಭಕ್ತಿ ಮುಖ್ಯ ಅಷ್ಟೇ. ನಾವೆಷ್ಟು ಭಕ್ತಿಯಿಂದ ಮಾಡಿದ್ರೆ ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ. ಕೊನೆಯದಾಗಿ ಅಧಿಕ ಮಾಸದಲ್ಲಿ ಪಠಿಸುವಂತಹ ಮಂತ್ರಗಳು, ಶ್ಲೋಕಗಳನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಮಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.